ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ಲಾಗಿ ರುಚಿಕರವಾಗಿ ಆರೋಗ್ಯಕರವಾಗಿರೋಂಥ ಸಿಹಿ ರೆಸಿಪಿ. ಇವತ್ತಿನ ರೆಸಿಪಿ ಯಾವುದು ಅಂತ ನೋಡೋಣ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಬಾಣಲೆ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ತುಪ್ಪ, ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಚುಕ್ಕಿ ಬಾಳೆಹಣ್ಣು, ಒಣ ದ್ರಾಕ್ಷಿ, ಗೋಡಂಬಿ. ಈಗ ಬಾಳೆಹಣ್ಣು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ. 1 ರಿಂದ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಬಾಳೆಹಣ್ಣು ಚೆನ್ನಾಗಿ ಮೆತ್ತಗಾಗಿದೆ. ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋ ಗಟ್ಟಿ ಅವಲಕ್ಕಿ, ಸುಮಾರು ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಹಾಕೊಂಡ್ಮೇಲೆ ಮತ್ತೊಮ್ಮೆ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಕಾಯಿಸಿಟ್ಕೊಂಡಿರೋ ಗಟ್ಟಿ ಹಾಲು ಅರ್ಧ ಲೀಟ್ರಷ್ಟು. ಫುಲ್ ಕ್ರೀಮ್ ಮಿಲ್ಕ್ನ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಹಾಲು ಗಟ್ಟಿ ಇದ್ದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಕಲಿಸ್ಕೋಬೇಕು ಚೆನ್ನಾಗಿ. ಈಗ ಅವಲಕ್ಕಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗನೆ ಆಗೋಗುತ್ತೆ. 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅವಲಕ್ಕಿನ ಪುಡಿ ಮಾಡಿ ಉಪಯೋಗ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರವಾಗಿ ಇನ್ನಷ್ಟು ಬೇಗ ಮೆತ್ತಗಾಗೋಗುತ್ತೆ. ಈಗ ಅವಲಕ್ಕಿ ಮೆತ್ತಗಾಗಿದೆ. ಬೆಲ್ಲ ಉಪಯೋಗ ಮಾಡ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟಿದೆ. ಸಿಹಿನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಹಾಕ್ಕೋಬೋದು. ಬೆಲ್ಲಕ್ಕೆ ಬದಲಾಗಿ ಸಕ್ಕರೆ ಕೂಡ ಉಪಯೋಗ ಮಾಡ್ಬೋದು. ಬೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಕಾಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಬೆಲ್ಲನ ತುರಿದು ಉಪಯೋಗ ಮಾಡಿದ್ದೀನಿ, ಅದಕ್ಕೋಸ್ಕರವಾಗಿ ಅದು ಇಮ್ಮಿಡಿಯೇಟಾಗಿ ತಕ್ಷಣವೇ ಕರಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.